ಮಂಜು ಕಂಕಣ ಭಾಗ್ಯ ಹಾಗೆ ಭವ್ಯ ಅವರ ಪ್ರೀತಿ ಪ್ರೇಮ ಪ್ರಳಯ ಮೋಹ ಹಾಗೂ ತ್ರಿವಿಕ್ರಮ್ ಅವ್ರದ್ದು ಒಂದು ಹೀರೋ ಕತೆ ಏನೇನು ಈ ಜಾತಕಗಳೆಲ್ಲ ಹೇಳಿದ್ರಲ್ವಾ. ಸೊ ಅದೆಲ್ಲ ಒನ್ ಬೈ ಒನ್ ನೋಡ್ಕೊಂಡು ಬರೋಣ. ಹಾಗೆ ಬಿಗ್ ಬಾಸ್ ಅವರು ಯಾರ್ಯಾರ ಆಸೆ ಬೈಕೆಗಳನ್ನ ಈಡೇರಿಸಿದ್ರು, ನಮ್ಮ ಹನುಮಂತಿಗೆ ಏನೇನು ಅವ್ರ ಮನೆಯಿಂದ ತರಿಸ್ಕೊಟ್ರು ಅನ್ನೋದನ್ನ ನೋಡೋಣ. ಅದ್ರ ಜೊತೆಗೆ ಯಜಮಾನ ಸೀರಿಯಲಲ್ಲಿ ನಟಿ ಯಾರು ಎತ್ತ ಹೇಗೆ ಅನ್ನೋದನ್ನ ಕೂಡ ನೋಡೋಣ ಒನ್ ಬೈ ಒನ್. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ಎಪಿಸೋಡ್ ಯಾವ ಥರ ಇತ್ತು, ಹೇಗೆ ಎಂಜಾಯ್ ಮಾಡಿದ್ರಿ? ಸೊ ಅದೇ ಥರ ಬೋರಿಂಗ್ ಇತ್ತಾ ಅಥವಾ ಸ್ವಲ್ಪ ಮಟ್ಟಿಗೆ ಚೇಂಜ್ ಇತ್ತಾ? ಒಂದು 4-5 ದಿನದಿಂದ ಯಾವ ಥರ ಬೋರಿಂಗ್ ಮೆಲೋಡಿ ಡ್ರಾಮಾ ಥರ ಹೇಳ್ಕೊಂಡು ಹೋಗ್ತಿದ್ರು ಆ ಥರ ಏನಾದರೂ ಇತ್ತಾ, ಅಥವಾ ಸ್ವಲ್ಪ ಮಟ್ಟಿಗೆ ಏನಾದರೂ ಚೇಂಜಸ್ ಇತ್ತಾ ಅಂತ ನೋಡೋಕೆ ಹೋದರೆ ಹೌದು, ಸ್ವಲ್ಪ ಮಟ್ಟಿಗೆ ಚೇಂಜಸ್ ಇತ್ತು. ಆದ್ರೂ ಒಂದು 3-4 ಥರ ಕಂಟೆಂಟ್ ಇತ್ತು. ಅದನ್ನ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಡಲ್ಲಾಗೇ ಇತ್ತು. ಯಾಕಂದರೆ ಕಡಿಮೆ ಜನ ಇರೋದಕ್ಕೋ ಮನೆ ಒಳಗಡೆ, ಅಥವಾ ಅಷ್ಟೊಂದು ಕಂಟೆಂಟ್ ಏನು ಬರ್ತಾ ಇಲ್ಲ ಅನ್ನೋದಕ್ಕೆ ಬೋರ್ ಆಗ್ತಿದೆಯೋ ಏನೋ ಅಂತ ಹೇಳ್ಬಿಟ್ಟು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನಿನ್ನೆ ಎಪಿಸೋಡಲ್ಲಿ ಫಸ್ಟು ಏನು ಒಂದು ಅರ್ಧ ಗಂಟೆ ಏನು ತೋರಿಸಿದ್ರಲ್ವಾ, ಸೊ ಅದು ಬಂದುಬಿಟ್ಟು, ಸೊ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಅಥವಾ ಒಂದು ಏನೋ ಚಿಕ್ಕ ಟಾಸ್ಕ್ ಥರ ಮನೆಯವರು ಎಲ್ರಿಗೂ ಕೊಟ್ಟಿರ್ತಾರೆ. ಅದೇನು ಅಂತ ಹೇಳಿದ್ರೆ, ಸೊ ಅವ್ರಿಗೆ ಪ್ರತಿಯೊಂದು ಕಂಟೆಸ್ಟೆಂಟು ಅವರಿಗೆ ಏನು ಇಷ್ಟನೋ, ವೈಯಕ್ತಿಕವಾಗಿ ಏನು ಇಷ್ಟ ಇರುತ್ತೋ ಅದು ಒಂದು 5 ಪಾಯಿಂಟ್ಸ್ಗಳನ್ನು ಲಿಸ್ಟ್ ಮಾಡಿ ಅವರವರ ಹೆಸರು ಮೆನ್ಷನ್ ಮಾಡಿರುವಂತಹ ಆ ಒಂದು ಲೈಟ್ ಒಳಗಡೆ ಹಾಕಬೇಕಾಗಿರುತ್ತೆ. ಸೊ ಇಲ್ಲಿ ನೋಡೋಕೆ ಹೋದರೆ ಪ್ರತಿಯೊಂದು ಕಂಟೆಸ್ಟೆಂಟು ತಮ್ಗೆ ಏನೇನು ಇಷ್ಟ ಅಂತ ಹೇಳಿಬಿಟ್ಟು ಒಂದೊಂದು 5 ಪಾಯಿಂಟ್ಸ್ಗಳನ್ನ ಬರೆದು ಹಾಕಿದ್ರು ಆ ಒಂದು ಡಬ್ಬಿ ಒಳಗಡೆ. ಬಟ್ ನಿನ್ನೆ ಕಂಟೆಸ್ಟೆಂಟಲ್ಲಿ ಒಬ್ರದ್ದು ಇಬ್ರದ್ದು ಆಸೆ ಈಡೇರಿದೆ. ಸೊ ಮೊದಲನೇದಾಗಿ ಹನುಮಂತ್ ಅವ್ರ ಆಸೆ ಈಡೇರಿತು. ಹನುಮಂತ್ ಅವರು ಏನು ಬರೆದಿದ್ರು ಅಂತ ಹೇಳಿದ್ರೆ, ನಮ್ಮವ್ವ ಕೈಯಾರೆ ಮಾಡಿರೋಂತಹ ಕಡಕಲ್ ರೊಟ್ಟಿ, ಆಮೇಲೆ ಪುಡಿ ಚಟ್ನಿ, ಎಣ್ಣೆ ಬದನೆಕಾಯಿ ಇದನ್ನ ತಿನ್ಬೇಕಂತ ಅನ್ನಿಸ್ತಾ ಇದೆ ಬಿಗ್ ಬಾಸ್. ಹಾಗೆ ಮಟನ್ ಕರಿ, ಸೊ ಇದೆಲ್ಲ ತಿನ್ಬೇಕು ಅನ್ನಿಸ್ತಾ ಇದೆ, ದಯವಿಟ್ಟು ತರಿಸ್ಕೊಡಿ ಅಂತ ಹೇಳಿಬಿಟ್ಟು ಬರೆದಿದ್ರು. ಆಫ್ಕೋರ್ಸ್ ಯಾರು ಎಷ್ಟೇ ದೊಡ್ಡವರಾಗಿರಲಿ, ಯಾರು ಎಷ್ಟೇ ಚಿಕ್ಕವರಾಗಿರಲಿ, ಯಾರು ಎಷ್ಟೇ ದೂರ ಇರಲಿ, ಸೊ ತನ್ನ ಸ್ವಂತ ತಾಯಿ ಮಾಡಿರುವಂತಹ ಕೈ ರುಚಿ, ಕೈ ಊಟದ ರುಚಿನೇ ಬೇರೆ. ಅದನ್ನು ಯಾರೇ ಬಂದ್ರೂ, ಎಂಥ ದೊಡ್ಡ ರೆಸ್ಟೋರೆಂಟ್ ಆದ್ರೂ ತೀರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಹನುಮಂತು ಅವರು ಆಲ್ಮೋಸ್ಟ್ ಒಂದು 3-4 ತಿಂಗಳು ಬಿಗ್ ಬಾಸ್ ಮನೇಲಿದ್ದಾರೆ. ಸೊ ಹಾಗಾಗಿ ಅವರ ತಾಯಿಯ ಒಂದು ಕೈ ರುಚಿ, ಅಡುಗೆ ರುಚಿ ನೆನಪಾಗಿರ್ಬೋದು. ಪಾಪ ರಿಕ್ವೆಸ್ಟ್ ಮಾಡಿ ಬರೆದಿದ್ರು ನನಗೆ ಈ ಥರ ಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯವರು ಅದನ್ನು ತರಿಸ್ಕೊಟ್ಟು ಹನುಮಂತು ಅವರು ಫಸ್ಟ್ ಅವ್ರದ್ದೇ ಆಸೆ ಈಡೇರಿಸ್ಬಿಟ್ರು. ಹೋಗಲಿ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ಲಿ ಹನುಮಂತು. ಫ್ರೆಂಡ್ ಬೇರೆ ಹೋಗ್ಬಿಟ್ಟಿದ್ದಾನೆ ಧನರಾಜು, ಫುಲ್ ಡಲ್ಲಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಎ ಸಿ ಅಂತ ಹೇಳ್ಬಿಟ್ಟು ಕಿವಿಗೆ ಏನದು ಮಫ್ಲರೆಲ್ಲ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಫುಲ್ ಗುಬ್ಬಚ್ಚಿ ಥರ ಕೂತ್ಬಿಟ್ಟಿದ್ರು ಪಾಪ ಹನುಮಂತು. ಸೊ ಅದ್ರ ಜೊತೆ ಇವರು ಮೋಕ್ಷಿತಾ ಅವರು ಕೂಡ ಕೆಲವೊಂದು ಆಸೆಗಳು ಅವ್ರ ತಂಗಿ ಬರಬೇಕು, ಅವ್ರು ಬರಬೇಕಂತ ಬರೆದಿದ್ರು. ಹಾಗೆ ಮಂಜು ಅವರು ಕೂಡ ಅಪ್ಪ ಅಮ್ಮನ ಜೊತೆ ಮಾತಾಡಬೇಕು, ಮಟನ್ ಕರಿ, ಮಟನ್ ಗೊಜ್ಜು, ಮಟನ್ ಬಿರಿಯಾನಿ ತಿನ್ಬೇಕಂತ ಬರೆದಿದ್ರು. ನೆಕ್ಸ್ಟು ತ್ರಿವಿಕ್ರಮ್ ಅವ್ರ ಆಸೆ ನಿಜವಾಗ್ಲೂ ಈಡೇರುತ್ತೆ ಅನ್ನೋದೇ ಇಲ್ಲಿ ಕ್ವೆಶನ್ ಮಾರ್ಕು. ಯಾಕಂದರೆ ನಮ್ಮ ಅಪ್ಪನ ಜಾಗದಲ್ಲಿ ನಿಂತ್ಕೊಂಡು, ನಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಲೆಟ್ರ್ ಬರೀರಿ ಅಂತ ಕೇಳಿದರು. ಸೊ ಇಲ್ಲಿ ನನಗೆ ಎಲ್ಲೋ ಒಂದು ಕಡೆ ಕೋಇನ್ಸಿಡೆನ್ಸ್ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಐಶ್ವರ್ಯ ಅವರಿಗೆ ಬಿಗ್ ಬಾಸ್ ಅವರು ನನ್ನ ಸ್ವಂತ ಮಗಳು, ಇದು ನಿನ್ನ ತವ್ರ ಮನೆ ಅಂತ ಹೇಳಿದ್ದು ನನಗೆ ಆ ಕ್ಷಣದಲ್ಲಿ ನೆನಪಾಯಿತು. ಸೊ ಇವ್ರು ಕೂಡ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರಾ, ಒಬ್ಬರಿಗೆ ಮಗಳ ಸ್ಥಾನ ಕೊಟ್ಟಿದ್ದಾರೆ ಅಂದಮೇಲೆ ನನಗೂ ಮಗನ ಸ್ಥಾನ ಕೊಡೋಕ್ಕೇನು ಪ್ರಾಬ್ಲಮ್ಮು, ಕೊಡಬಹುದಾ ಅನ್ನೋ ಲೆವೆಲಿಗೆ ಬರುತ್ತಾ ಅನ್ನೋದೇ ಇಲ್ಲಿ ಡೌಟು. ಸೊ ನೋಡೋಣ, ಬಿಗ್ ಬಾಸ್ ಅವ್ರಿಗೆ ಇಷ್ಟ ಇತ್ತು ಅಂದರೆ ಮಗನ ಸ್ಥಾನನೂ ಕೊಡ್ಬೋದು, ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದ್ರ ಜೊತೆ ಭವ್ಯ ಗೌಡ ಅವರು ಕೂಡ ಅವರ ಒಂದಷ್ಟು ಆಸೆಗಳು ಏನು ಮೂನ್ಲೈಟ್ ಡಿನ್ನರ್, ಲೇಟ್ ನೈಟ್ ಡಿನ್ನರು, ಮೂವಿ ನೋಡಿಕೊಂಡು ಥಿಯೇಟ್ರ್ ಫೀಲ್ ಮಾಡಿಕೊಂಡು ತಿನ್ನಬೇಕು ಅಂತ ಆಸೆ ಇಟ್ಟಿದ್ರು. ಆ್ಯಕ್ಚುಲಿ ನೆನ್ನೆ ಎಪಿಸೋಡಲ್ಲಿ ಲಾಸ್ಟ್ ಮುಗಿತಾ ಇರುವಾಗ ಬಿಗ್ ಬಾಸ್ ಒಂದು ಒಳ್ಳೆ ಸೆಟಪ್ ಮಾಡಿದರು. ಸೊ ಆಗಲೇ ಅವ್ರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ಇಷ್ಟು ವಾರಗಳು ತುಂಬ ಕಷ್ಟಪಟ್ಟು ತುಂಬ ಆಟಗಳನ್ನ ಆಡಿ ಕಾಮಿಡಿ ಮಾಡಿಕೊಂಡು ಎದ್ದು ಬಿದ್ದು ಎಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದೀರಾ. ಸೊ ಹಾಗಾಗಿ ಬಿಗ್ ಬಾಸ್ ಕಡೆಯಿಂದ ನಿಮಗೆ ಒಂದು ಒಳ್ಳೆ ಔತಣ ಕೂಟವನ್ನು ರೆಡಿ ಮಾಡಿದ್ದೀವಿ. ನೋಡಿದ್ರೆ ಸಖತ್ತಾಗಿತ್ತು ಆ ಆ್ಯಂಬಿಯನ್ಸ್, ಒಳ್ಳೆ ಲೈಟಿಂಗ್ಸ್ ಅರೇಂಜ್ ಮಾಡಿದ್ರು, ಟೇಬಲ್ಸು, ಆ ಗಾರ್ನಿಷಿಂಗು, ಗ್ಲಾಸ್ಗಳು ಅದೆಲ್ಲ ನೋಡ್ತಾ ಇದ್ರೆ ಸಖತ್ ಒಂಥರ ಡಿಫ್ರೆಂಟ್ ರೊಮ್ಯಾಂಟಿಕ್ಕಾಗಿ ಅದು ಕಾಣಿಸ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿತ್ತು ಅದೊಂದು ಆ್ಯಂಬಿಯನ್ಸ್. ಸೊ ಆ ಒಂದು ಸೆಟಪ್ನ ರೆಡಿ ಮಾಡಿ ಆಲ್ರೆಡಿ ಕಂಟೆಸ್ಟೆಂಟ್ಗೆ ತೋರಿಸಿದ್ದಾರೆ. ಬಟ್ ಇನ್ನೂ ಕೂರಿಸಿರಲಿಲ್ಲ ಆ ಒಂದು ಸೆಟಪ್ಪಲ್ಲಿ. ಬಹುಶಃ ಅದನ್ನು ಇವತ್ತಿನ ಎಪಿಸೋಡಲ್ಲಿ ತೋರಿಸ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಏನು ಅಂತ ಹೇಳಿದರೆ, ಇದು ಭವ್ಯ ಅವರ ಆಸೆ ಕೂಡ ಆಗಿತ್ತು ಈ ಥರ ಕುತ್ಕೊಂಡು ಊಟ ಮಾಡಬೇಕು ಅಂತ ಹೇಳಿಬಿಟ್ಟು. ಬಟ್ ಬಿಗ್ ಬಾಸ್ ಅವರು ಏನು ಮೆನ್ಷನ್ ಮಾಡಿದ್ರು ಅಂತ ಹೇಳಿದರೆ, ಇಲ್ಲಿ ಭವ್ಯ ಅನ್ನೋ ಹೆಸರನ್ನ ಎಲ್ಲೂ ತೊಗೊಳ್ಳಿಲ್ಲ ಅವರು. ಸೊ ಕಂಟೆಸ್ಟೆಂಟ್ಗಳೆಲ್ಲ ತುಂಬ ಕಷ್ಟಪಟ್ಟಿದ್ದೀರಾ, ಹಾಗಾಗಿ ನಾವು ಒಂದು ಬಿಗ್ ಬಾಸ್ ವತಿಯಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನನ್ನ ಪ್ರಕಾರ ಇದು ಒಂಥರ ಬೋನಸ್ ಪಾಯಿಂಟ್ ಭವ್ಯ ಅವ್ರಿಗೆ ಸಿಗ್ತಾ ಅನ್ನೋದು ಕ್ವೆಶನ್ ಮಾರ್ಕ್ ಆಗುತ್ತೆ ಇಲ್ಲಿ. ಯಾಕಂದರೆ ಬಿಗ್ ಬಾಸ್ ಅವ್ರ ಕಡೆಯಿಂದನೇ ಕೊಟ್ಟಾಗ, ಸೊ ಭವ್ಯ ಅವ್ರದ್ದು ಏನು ಲಿಸ್ಟ್ ಇರುತ್ತಲ್ವ, ಆ ಒಂದು 5 ಆಸೆಗಳಲ್ಲಿ ಒಂದು ಆಲ್ರೆಡಿ ಆಟೋಮೆಟಿಕ್ಕಾಗಿ ಬೈ ಡಿಫಾಲ್ಟೇ ಬಂದೋಯ್ತು. ಸೊ ಇನ್ನು ಮಿಕ್ಕಿರೋ ಒಂದು ಆಸೆಗಳಲ್ಲಿ ಯಾವುದನ್ನು ಈಡೇರಿಸ್ತಾರೆ ಪಾಪ ಬಿಗ್ ಬಾಸ್ ಅವರು ತಮ್ಮ ಸ್ವಂತ
ಚಾನಲ್ನ ಒಬ್ಬರು ನಟಿಯವರು. ಹಾಗಾಗಿ ಯಾವ ಆಸೆ ಈಡೇರಿಸ್ತಾರೆ ಅಂತ ಏನಿಗೆ ಗೊತ್ತಿಲ್ಲ, ನೋಡಬೇಕು ಮುಂದೆ ಕಾದಿದ್ದು ಇನ್ನೊಂದು ಎಪಿಸೋಡಲ್ಲಿ ಗೊತ್ತಾಗ್ಬೋದೇನೋ ಬಹುಶಃ ಯಾವ ಆಸೆ ಈಡೇರಿಸ್ತಾರೆ ಅಂತ ಹೇಳಿಬಿಟ್ಟು. ಸೊ ಇದಿಷ್ಟಾಗಿತ್ತು ಅವರ ಒಂದು ಆಸೆ ಬಯಕೆಗಳ ಒಂದು ಚಿಕ್ಕ ಮೆಲೋಡಿ ಡ್ರಾಮಾ. ಅದಾದಮೇಲೆ ಎಂಟ್ರಿ ಕೊಡ್ತಾರೆ ಪ್ರತಿನಿತ್ಯ ಕಲರ್ಸ್ ಕನ್ನಡದಲ್ಲಿ ಮಾರ್ನಿಂಗ್ ಏನು ಬರುತ್ತಲ್ವ ಶೋ. ಸೊ ಭವಿಷ್ಯ ನುಡಿ ಅಥವಾ ಭವಿಷ್ಯ ಹೇಳೋದು ಅಥವಾ ಒಂದು ಗುರೂಜಿ ಶೋ ಬರುತ್ತಲ್ವ. ಸೊ ಆ ಒಂದು ಗುರೂಜಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಪ್ರತಿಯೊಂದು ಕಂಟೆಸ್ಟೆಂಟ್ಗಳವರ ಒಂದು ಭವಿಷ್ಯದ ತುಣುಕನ್ನು ಹೇಳಿದ್ರು. ಸೊ ಅದು ಹೇಗಿತ್ತು ಅಂದರೆ ಸ್ವಲ್ಪ ಮಜವಾಗಿತ್ತು, ಸ್ವಲ್ಪ ಸೀರಿಯಸ್ ಆಗಿತ್ತು, ಕೆಲವ್ರಿಗೆ ಖುಷಿ ಕೊಡ್ತು, ಕೆಲವ್ರಿಗೆ ಬೇಜಾರು ಕೊಡ್ತು. ಸೊ ಫಸ್ಟ್ ಆಫ್ ಆಲ್ ಯಾರಿಗೆ ಬೇಜಾರಿತ್ತು ಯಾರಿಗೆ ಖುಷಿ ಇತ್ತು ಅಂತ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಭವ್ಯಗೌಡವ್ರು ಕುತ್ಕೊತಾರೆ. ಭವ್ಯಗೌಡವ್ರು ಕುತ್ಕೊಂಡಾಗ ನಿಂದು ಟೈಮ್ ತುಂಬ ಚೆನ್ನಾಗಿದೆ, 2026ರಿಂದನೇ 27ರಿಂದ ತುಂಬ ಚೆನ್ನಾಗಾಗುತ್ತೆ, ಇನ್ನು ನಿನಗೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರುತ್ತೆ. ಆದರೆ ನೀನು ಈ ಮೋಹ ಕಾಮ ಪ್ರೀತಿ ಪ್ರೇಮ ಇದರಲ್ಲಿ ಮುಳುಗೋಗ್ಬೇಡ, ಬೇರೆ ಕಡೆ ಗಮನ ಕೊಡು. ಸೊ ನಿನ್ನ ಕರಿಯರ್ನ ನೀನು ಚೆನ್ನಾಗಿ ಮಾಡ್ಕೊ ಅಂತ ಒಂದು ಬುದ್ಧಿ ಮಾತು ಹೇಳ್ತಾರೆ. ನೋಡಬೇಕು ಎಷ್ಟರ ಮಟ್ಟಿಗೆ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಡೆವಲಪ್ ಮಾಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ಹನುಮಂತು ಅವ್ರಿಗೆ ಇನ್ನೊಂದು ವರ್ಷ ನಿನ್ನ ಟೈಮ್ ಚೆನ್ನಾಗಿದೆ, ಆಮೇಲೆ ನಿಮ್ಮ ಅಮ್ಮಗೆ ಹೆಲ್ತ್ ಪ್ರಾಬ್ಲಮ್ಮು, ನಿನ್ನ ಹೆಂಡತಿಗೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಬರ್ತಾ ಇರುತ್ತೆ, ಅಷ್ಟೊಂದು ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಹಾಗೆ ಈಗ ಅಂತ ಹೇಳಿಬಿಟ್ರು. ಹುಡುಗ ತಲೆಯಲ್ಲಿ ಹುಳ ಬಿಡ್ಕೊಂಡು ಆ ಡೋರ್ ಹತ್ರ ಕೂತ್ಕೊಂಡು ಯೋಚನೆ ಮಾಡ್ತಾ ಕೂತಿದ್ದೆ. ನನಗೆ ನೋಡಿದ್ರೆ ಅಯ್ಯೋ ಅನ್ನಿಸ್ತು. ಸೊ ಏನೇ ಆಗಲಿ ಫ್ಯೂಚರ್ ದೇವ್ರು ಇಟ್ಟಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹನುಮಂತ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಲ್ಲ ಅಂದ್ಕೊಳ್ತೀನಿ. ಯಾಕಂದರೆ ಆ ಮನುಷ್ಯ ಬಂದುಬಿಟ್ಟು ಅಟ್ ಪ್ರೆಸೆಂಟ್ ಏನಿರುತ್ತೋ ಅದನ್ನು ಮಾತ್ರ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಬಂದಿದ್ದು ಬರಲಿ, ದೇವ್ರ ಬಲ ಇರಲಿ, ದೇವ್ರ ಜೊತೆಗಿರಲಿ ಅಂತ ಹೇಳ್ಕೊಂಡು ಹೋಗ್ತಾರೆ, ಮುಂದೆ ನಡೀತಾರೆ ಅಂತ ನನಗನ್ಸುತ್ತೆ. ಸೊ ರಜತ್ ಅವ್ರಿಗೂ ಅಷ್ಟೇ. ಸೊ ಹೆಂಡ್ತಿ ಬಂದಮೇಲೆ ತುಂಬ ಸಖತ್ತಾಗಿದೆ, ನಿನ್ನ ಟೈಮು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಏನೇನು ಗಳಿಸ್ಕೊಂಡಿದೆಯಾ ಅದನ್ನು ಯಾವುದೂ ಕಳ್ಕೊಬೇಡ, ತುಂಬ ಜೋಪಾನ ಮಾಡಿ ಇಟ್ಕೊ, ನಿನ್ನ ಕರಿಯರ್ ಪೀಕಿಗೆ ಹೋಗ್ತಾ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊತೀಯಾ ಅಥವಾ ಹಾಳು ಮಾಡ್ಕೊತೀಯಾ ಅದು ನಿನಗೆ ಬಿಟ್ಟಿದ್ದು ಅಂತ ಹೇಳಿಬಿಟ್ಟು ಅವ್ರಿಗೂ ಕೂಡ ಸ್ವಲ್ಪ ಡೌಟ್ಫುಲ್ಲಾಗಿ ಒಂದು ಮೀನಿಂಗ್ಫುಲ್ಲಾಗಿ ಹೇಳಿದ್ರು. ಸೊ ಅದಾದಮೇಲೆ ನೆಕ್ಸ್ಟ್ ಮೋಕ್ಷಿತಾ ಅವ್ರಿಗೆ, ಸೊ ನೀನೇನು ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ಟಿದೆಯಾ, ಏನೆಲ್ಲ ಇದು ಮಾಡಿದೆಯಾ, ಅದು ಯಾವುದು ನಿನಗೆ ಸಿಕ್ಕಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ಬಟ್ ಅವ್ರು ಹೇಳಿದ ಅದಕ್ಕೆ ಸರಿಯಾಗಿ ರಿಪ್ಲೈ ಕೊಟ್ಟರು, ನಾನು ಯಾವುದೂ ಆಸೆ ಪಟ್ಟಿಲ್ಲ ಗುರುಜಿ, ನಾನು ಆಸೆ ಪಟ್ಟಿದ್ದು ಒಂದೇ ನನ್ನ ತಮ್ಮ ಸರಿ ಹೋಗಬೇಕು ಅಂತ ಹೇಳಿಬಿಟ್ಟು ಅಂತ. ಸೊ ಅವ್ರು ಹೇಳ್ತಾರೆ, ನಿನಗೆ ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ, ಸ್ವಲ್ಪ ಏನೋ ಅದು ಇದು ನಡೀತಾ ಇದೆ ಇವಾಗ ನಿನಗೆ ಜಾತಕದಲ್ಲಿ, ಬಟ್ ಆಸೆ ಪಟ್ಟಂಗೆ ಆಗುತ್ತೆ ಅಂತ ಒಂದು ಸಮಾಧಾನದ ರೀತಿಯಲ್ಲಿ ಹೇಳಿ ಕಳಿಸ್ತಾರೆ. ಸೊ ಮಂಜು ಅವ್ರಿಗೆ ಮಾತ್ರ ಒಳ್ಳೆ ಕಲ್ಯಾಣ ಏನಂದರೆ ಕಂಕಣ ಬಲ ಕೂಡಿ ಬರ್ತಾ ಇದೆ. ಸೊ ಇನ್ನೊಂದು ವರ್ಷದಲ್ಲಿ ನೋಡೋಣ ಮಂಜು ಅವ್ರದ್ದು ಮದುವೆ ಕೂಡಿ ಬರುತ್ತಾ ಅಂತ ಹೇಳಿಬಿಟ್ಟು. ಲಾಸ್ಟ್ ಇಯರ್ 2024 ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿದೆ ಅಂತೆ. ಮತ್ತು ಕರಿಯರ್ ಅಂತೂ ಸಿಕ್ಕಾಪಟ್ಟೆ ಹೈ ಪೀಕ್ ಲೆವೆಲ್ಗೆ ಹೋಗುತ್ತಂತೆ ಇನ್ನೊಂದು 5-6 ವರ್ಷದಲ್ಲಿ. ಸೊ ಒಳ್ಳೇದಾಗಲಿ, ಯಾರಿಗಾದ್ರೇನೋ ಪಾಪ ಒಳ್ಳೇದಾಗಲಿ. ಅವ್ರಿಗೂ ಆಲ್ಮೋಸ್ಟ್ 38-40 ವರ್ಷ ಆಗಿದೆ, ಬೇಗ ಮದುವೆ ಆಗಿ ಅವ್ರಿಗೂ ಒಂದು ಒಳ್ಳೆ ಸಂಸಾರ ಬಂದು ಅವ್ರಿಗೂ ಒಂದು ಒಳ್ಳೆ ಸಂಗಾತಿ ಸಿಗಲಿ ಅವ್ರನ್ನ ನೋಡ್ಕೊಳ್ಳೋರು. ಸೊ ಅದಾದಮೇಲೆ ಈ ಒಂದು ಗುರೂಜಿ ಶೋ ಎಲ್ಲ ಮುಗಿದಾದ್ಮೇಲೆ ಮನೆಯವರೆಲ್ಲ ಗುರೂಜಿನ ಕಳಿಸ್ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಎಂಟ್ರಿ ಕೊಡುತ್ತೆ ಈ ಒಂದು ಯಜಮಾನ ಸೀರಿಯಲ್ ತಂಡ. ಹೇಗಿತ್ತು, ನಟಿ ಅಂತೂ ಝಾನ್ಸಿ ಅನ್ನೋ ಕ್ಯಾರೆಕ್ಟ್ರಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ದಾರಪ್ಪ, ಒಂಥರ ಪರ್ಸ್ನಾಲಿಟಿ ಮಾತ್ರ ಸಖತ್ ಖಡಕ್ ಆಗಿದೆ, ಒಂಥರ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಬೋಲ್ಡ್ ಕ್ಯಾರೆಕ್ಟರು, ಸೂಪರಾಗಿ ಕಾಣ್ತಾ ಇದ್ರು, ಚೆನ್ನಾಗಿದ್ರು ನೋಡೋಕ್ಕೆ ಕೂಡ. ಸೊ ಚೆನ್ನಾಗಿದೆ. ಆಮೇಲೆ ಹುಡುಗ ಕೂಡ ತುಂಬ ಒಂಥರ ಹ್ಯಾಂಡ್ಸಮ್, ಸ್ಮಾರ್ಟ್ ಮತ್ತು ತುಂಬ ಇನೋಸೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ರಾಘವೇಂದ್ರ ಅನ್ನೋ ಕ್ಯಾರೆಕ್ಟ್ರಲ್ಲಿ. ಸೊ ಆ ಒಂದು ತುಣುಕನ್ನು ಅಲ್ಲಿ ತೋರಿಸಿದ್ರು. ರಜತ್ಗೆ ಮತ್ತು ತ್ರಿವಿಕ್ರಮ್ಗೆ ಸ್ವಲ್ಪ ಗೋಳಾಡ್ಕೊಂಡ್ರು. ಸೊ ಭವ್ಯ ಸ್ವಲ್ಪ ಓವರ್ ಆ್ಯಕ್ಟಿಂಗು ಗೊತ್ತೇ ಇರುತ್ತಲ್ವ ನಿಮಗೆ ಯಾವ ಥರ ಹೆಂಗೆ ಓವರ್ ಆ್ಯಕ್ಟಿಂಗ್ ಅಂತ. ಸೊ ಅವರ ಓವರ್ ಆ್ಯಕ್ಟಿಂಗಲ್ಲಿ ಅವರು ಸ್ವಲ್ಪ ಕಂಟಿನ್ಯೂ ಮಾಡ್ತಾಯಿದ್ರು. ಸೊ ಅದನ್ನು ನಾವು ಬೇರೆ ಕಡೆ ಸ್ವಲ್ಪ ಅಟ್ಲೀಸ್ಟ್ ಹೊಸಬ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಗಮನ ಅವ್ರ ಕಡೆ ಇತ್ತು. ಸೊ ರಾಘವೇಂದ್ರ ಹಾಗೂ ಝಾನ್ಸಿ ಅವ್ರ ಕ್ಯಾರೆಕ್ಟರ್ ಮೇಲೆ. ಸೊ ರಜತ್ ಮತ್ತು ತ್ರಿವಿಕ್ರಮ್ ಅವ್ರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಮೋಕ್ಷಿತಾ, ಮಂಜು, ಆಮೇಲೆ ಹನುಮಂತು ಇವರು ಕೂಡ ಎಂಜಾಯ್ ಮಾಡ್ತಾಯಿದ್ರು. ಸೊ ಓವರ್ ಆಲ್ ಚೆನ್ನಾಗಿತ್ತು, ಬಟ್ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಇಲ್ಲಿ 3-4 ಚೇಂಜಸ್ ಇತ್ತು. ಏನು ಗುರೂಜಿ ಬಂದರು, ಅದಾದಮೇಲೆ ಅವ್ರ ಆಸೆಗಳು ಈಡೇರಿಸೋದಿತ್ತು. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಬಂದುಬಿಟ್ಟು ಝಾನ್ಸಿ ಅವ್ರದ್ದು ಯಜಮಾನ ತಂಡ ಬಂದಿತ್ತು. ಬಟ್ ಏನೇ ಇರಲಿ, ಎಲ್ಲೋ ಒಂದು ಕಡೆ ಏನೋ ಒಂಥರ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಎಪಿಸೋಡಲ್ಲಿ. ಏನೇ ನೋಡಿದ್ರು ಅಷ್ಟೊಂದು ಮುಂಚೆ ಥರ ಎನರ್ಜೆಟಿಕ್ಕು ಅಥವಾ ಥ್ರಿಲ್ಲಿಂಗು ಆ ಥರ ಏನೂ ಅನ್ನಿಸ್ತಾ ಇಲ್ಲ. ಒಂಥರ ಮೆಲೋಡಿಯಾಗಿ ಡ್ರಾಮ್ಯಾಟಿಕ್ಕಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಮೂವಿನ ಹೇಳ್ಕೊಂಡು ಹೋಗೋ ರೀತಿಯಲ್ಲಿ ಹೋಗ್ತಾ ಇದೆ ಅದು. ಬಟ್ ಓಕೆ, ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಮೇಯ್ನಾಗಿ ಏನು ಗೊತ್ತಾ, ಸೊ ಇದು ಫಿನಾಲೆ ವಾರ ಇರೋದ್ರಿಂದ ಎಲ್ಲೂ ಟಾಸ್ಕ್ಗಳು ಕೊಡ್ತಾ ಇಲ್ಲ, ಎಲ್ಲೂ ಯಾವ ಗೇಮ್ಗಳು ಕೊಡ್ತಾ ಇಲ್ಲ. ಫಿಸಿಕಲ್ ಗೇಮ್ ಇಲ್ಲ, ಟಾಸ್ಕ್ ಇಲ್ಲ,
ಚಟುವಟಿಕೆ ಇಲ್ಲ, ಎಂತ ಇಲ್ಲ. ಬರೀ ಕುತ್ಕೊಳ್ಳೋದು, ಊಟ ಮಾಡೋದು, ಕುತ್ಕೊಳ್ಳೋದು, ನೀರು ಕುಡಿಯೋದು, ಬಿಸಿನೀರು ಕುಡಿಯೋದು, ತಿನ್ನಿಸೋದು, ಬರೀ ಇದನ್ನೇ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲೂ ಏನು ನಮಗೆ ಥ್ರಿಲ್ಲಿಂಗ್ ಅಂತ ಫೀಲ್ ಆಗ್ತಾ ಇಲ್ಲ, ಅಥವಾ ವಾವ್ ಏನು ಈ ಭವ್ಯ ಅವರು ಹೇಳಿದ್ರಲ್ವ ವಾವ್ ಫ್ಯಾಕ್ಟರ್ ಅವ್ರ ಕಡೆಯಿಂದನೂ ಕಾಣ್ತಾ ಇಲ್ಲ, ಮತ್ತು ಯಾರ ಕಡೆಯಿಂದನೂ ಕಾಣಿಸ್ತಾ ಇಲ್ಲ ಅಷ್ಟಾಗಿ. ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಬೋರಿಂಗ್ ಅನ್ನಿಸ್ತಾ ಇದೆ. ಬಟ್ ಏನೇ ಇರಲಿ, ಸೊ ಇದಿಷ್ಟಾಗಿತ್ತು ನಿನ್ನೆಯ ಒಂದು ಎಪಿಸೋಡ್ನ ರಿವ್ಯೂ. ಸೊ ಇವತ್ತು ಅಟ್ಲೀಸ್ಟ್ ಚೆನ್ನಾಗಿದೆ, ಯಾಕಂದರೆ ಮಜಾ ಟಾಕೀಸ್ ಸೃಜನ್ ಅವ್ರು ಬಂದಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಕೂಡ ನಗ್ಬೋದು ನಾವು. ಕುರಿ ಪ್ರತಾಪ್, ಪ್ರಿಯಾಂಕಾ ಇವರಿಬ್ರು ಕಾಂಬಿನೇಷನ್ ನನಗೆ ಆ್ಯಕ್ಚುಲಿ ಇಷ್ಟ. ಇವರು ಬಿಗ್ ಬಾಸಲ್ಲಿ ಆ ಒಂದು ಸೀಸನಲ್ಲಿ ಇವರಿಬ್ಬರು ಮತ್ತು ವೈಭವ್ ಜೊತೆ ಆಮೇಲೆ ಇನ್ನೊಬ್ರಿದ್ರು ಇವ್ರ ಫ್ರೆಂಡು, ಇವ್ರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವ್ರೊಂಥರ ಫ್ರೆಂಡ್ಲಿ ಏನಿದ್ರು ನೇರವಾಗಿ ಮಾತಾಡೋದು. ಪ್ರಿಯಾಂಕಾ ಅವ್ರ ಕಾಮಿಡಿ ಚೆನ್ನಾಗಿರುತ್ತೆ, ಕುರಿ ಪ್ರತಾಪ್ ಅವ್ರ ಜೊತೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಅದೊಂದು ಹಳೆ ಕ್ಲಿಪ್ಸ್ಗಳೆಲ್ಲ ನೋಡಿ ಚೆನ್ನಾಗಿದೆ. ಸುದೀಪ್ ಸರ್ ಅಂತೂ ಸಖತ್ ಕಾಮಿಡಿ ಮಾಡ್ತಾಯಿದ್ರು ಅವ್ರನ್ನ ವೀಕೆಂಡಲ್ಲಿ. ಸೊ ನೋಡೋಣ, ಅವ್ರು ಕೂಡ ಬರ್ತಾಯಿದ್ರೆ ಅಟ್ಲೀಸ್ಟ್ ಇವತ್ತಾದರೂ ಎಂಜಾಯ್ ಮಾಡೋಕ್ಕೆ ಸಿಗಲಿ. ಇನ್ನೊಂದು 2 ದಿನ ಇದೆ, ಏನೇನು ಮಾಡ್ತಾರೋ ಗೊತ್ತಿಲ್ಲ. ಸೊ ನೋಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಿಷ್ಟ ಆಗಿರುತ್ತೆ ಎಪಿಸೋಡ್ ರಿವ್ಯೂ, ಬಿಗ್ ಬಾಸ್ ಎಪಿಸೋಡ್ ರಿವ್ಯೂ ನೆನ್ನೆದು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಪ್ರೋಮೋ ಅಪ್ಡೇಟ್ ಅಥವಾ ಎಪಿಸೋಡ್ ರಿವ್ಯೂ ಮುಖಾಂತರ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.